ಸೊ ನೋಡ್ತಿರ್ಬೋದು ಒಂಥರ ಸೂಪರಾಗಿ ಎಲಿಗೆಂಟಾಗಿ ಕಾಣುತ್ತೆ, ಒಂಥರ ಮಾಡ್ರನ್ ಡಿಸೈನ್ ಥರನೂ ಇರುತ್ತೆ, ಒಂಥರ ಟ್ರೆಡಿಷ್ನಲ್ ಆಗಿ ಕಾಣುತ್ತೆ. ಆ ಥರ ಒಂದು ಪ್ರಾಜೆಕ್ಟು. ಪಿಲ್ಲರ್ಸು ಎಷ್ಟು ಬಂದಿದೆ ಸರ್ ಟೋಟಲ್ ಆಗಿ ಇಲ್ಲಿ? ಟೋಟಲ್ ಮನೆಗೆ 14 ಪಿಲ್ಲರ್ ಇದೆ. ಶಟರ್ಸ್ ಎಲ್ಲ ಒಂದೇ ಯೂಸ್ ಮಾಡಿದ್ದಾರೆ. 18 mm ಥಿಕ್ನೆಸ್ಸು, ಬಟ್ ಇಲ್ಲಿ ಡಬಲ್ ಮಾಡ್ತಾರೆ ಮೆಟ್ಲು. ಸೊ ಆಲ್ ನೋಡಿ ಎಷ್ಟು ಹೈಲೈಟ್ ಆಗಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ. ಇದು ನೋಡಿದ್ರೆ ಸೇಮ್ ಬರ್ಮಾ ಟೀಕೆ ಮೇನ್ ಡೋರ್ಗೆ ಏನು ಯೂಸ್ ಮಾಡಿದ್ವಿ ಅದೇ ಬರ್ಮಾ ಟೀಕೆ ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಇದು ಯೂಶಲಿ ಒಂದು ಪ್ಲೈನ್ ಆಗೇ ಬರ್ಬೋದಾಗಿತ್ತು, ಬಟ್ ಇಲ್ಲಿ ಏನಕ್ಕೆ ಒಂದು ಸೂಪರ್ ಆಗಿರೋ ಒಂದು ಬಾಕ್ಸ್ ಟೈಪ್ ಡಿಸೈನ್ ಕೊಟ್ಟಿದ್ದೀರಾ ಫ್ಲೋರಲ್ಲಿ. ಇದು ಎಷ್ಟು ಡೈಮೆನ್ಷನ್ ಬರ್ಬೋದು ಸರ್ ಬೆಡ್ರೂಮ್? 12x12 ಇದೆ ಸರ್ ಕೆಳಗಡೆ. 12x12 ಬರುತ್ತೆ. ಇದು ಒಂದು ರೂಮ್ ಮಾಡಿಸಿದ್ದೀವಿ. 11x13 ಇದೆ ರೂಮ್ ಇದು. ಓಕೆ, ನೀಟಾಗಿದೆ ಬಾಲ್ಕನಿ. ಒಂಥರ ಈ ಚೈನ ನೋಡಿದ್ರೆ ಕೂಡ ಲುಕ್ ಆಗಿ ಕಾಣಿಸುತ್ತೆ. ಇಲ್ಲಿ ಟೈಲ್ಸ್ ಒಂಥರ ಡಿಫ್ರೆಂಟ್ ಆಗಿದೆ ಸರ್. ನಾವು ಟಾಪ್ ರೇಟಿಂಗೇ ಕೊಡ್ತೀವಿ ಸರ್, ಏನು ಪ್ರಾಬ್ಲಮ್. ಬೇರೆಯವ್ರಿಗೆಲ್ಲ ಸಜೆಸ್ಟ್ ಮಾಡ್ಬೋದು. ನಮ್ಮ ಆಫೀಸು ಅಮ್ಮ ಸ್ಕೂಲ್ ಆಶ್ರಮ ಹತ್ರ ಮಸ್ತಿ ರೋಡಲ್ಲಿ 60 lakhs 60 ಲಕ್ಷದಲ್ಲಿ ಕನ್ಸ್ಟ್ರಕ್ಟ್ ಆಗಿರೋ ಮನೆ. ಸೊ ನೀವೇನಾದ್ರು ಇವ್ರ ಕನ್ಸ್ಟ್ರಕ್ಷನ್ ಚೂಸ್ ಮಾಡಿದ್ರೆ 5 lakh ಡಿಸ್ಕೌಂಟ್ ಕೂಡ ಇರುತ್ತೆ. ಅದು ಲಿಮಿಟೆಡ್ ಟೈಮ್ ಆಫರ್ ಇರುತ್ತೆ. ಮತ್ತೆ ಪ್ರೀಮಿಯಂ ಪ್ಯಾಕೇಜ್ 1850 per square feet ಆಗುತ್ತೆ ಇದು. ಮತ್ತೆ ನಿಮಗೆ 10 years ನಿಮಗೆ ವಾರಂಟಿ ಕೂಡ ಇವ್ರ ಕಂಪನಿ ಸಹ ಪ್ರೊವೈಡ್ ಮಾಡ್ತಿದ್ದಾರೆ. ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ಇವತ್ತು ನಿಮ್ಮ ಮುಂದೆ ಒಂದು ಸೂಪರ್ ಆಗಿರೋ ಒಂದು ಪ್ರಾಜೆಕ್ಟ್ ತೋರಿಸ್ತೀನಿ. ಸೊ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದವರು ವಾಸುಕಿ ವೆಂಚರ್ಸ್ ಅಂತ. ಇವರ ಆಫೀಸ್ ಲೊಕೇಶನ್ ಬಂದ್ಬಿಟ್ಟು ಎಕ್ಸಾಕ್ಟ್ಲಿ ಕೆಂಗೇರಿ ಅಮ್ಮ ಆಶ್ರಮ ಹತ್ರನೇ ಬರುತ್ತೆ. ಇವರು ಆಲ್ಮೋಸ್ಟ್ ಒಂದು 50+ ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿದ್ದಾರೆ. 18 ಪ್ರಾಜೆಕ್ಟ್ಸ್ ಆನ್ ಗೋಯಿಂಗ್ ಇದೆ ಅಂತ ಹೇಳ್ಬೋದು. ಇದು ಆ್ಯಕ್ಚುಲಿ ಬಂದ್ಬಿಟ್ಟು 30-50 ಡೈಮೆನ್ಷನಲ್ಲಿ ಕಟ್ಟಿರೋ ಪ್ರಾಜೆಕ್ಟು. ಸೊ ನೋಡ್ತಿರ್ಬೋದು ಒಂಥರ ಸೂಪರಾಗಿ ಎಲಿಗೆಂಟಾಗಿ ಕಾಣುತ್ತೆ, ಒಂಥರ ಮಾಡ್ರನ್ ಡಿಸೈನ್ ಥರನೂ ಇರುತ್ತೆ, ಒಂಥರ ಟ್ರೆಡಿಷ್ನಲ್ ಆಗಿ ಕಾಣುತ್ತೆ. ಆ ಥರ ಒಂದು ಪ್ರಾಜೆಕ್ಟು. ಸೊ ಮನೆ ಒಳಗೆ ಕೂಡ ಸೂಪರಾಗಿ ಪ್ಲ್ಯಾನ್ ಮಾಡಿ ವಾಸ್ತು ಪ್ರಕಾರ ಕೂಡ ಕಟ್ಟಿದ್ದಾರೆ. ಇವ್ರದ್ದೆಲ್ಲನೂ ವಾಸ್ತು ಬೇಸ್ ಫೋಮ್ ಆಗಿರುತ್ತೆ. ಸೊ ಅದು ಕೂಡ ನೋಡ್ತಿರ್ಬೋದು. ಇವ್ರ ಪ್ಯಾಕೇಜ್ ಬಂದ್ಬಿಟ್ಟು ಆ್ಯಕ್ಚುಲಿ 60 lakhs 60 ಲಕ್ಷದಲ್ಲಿ ಕನ್ಸ್ಟ್ರಕ್ಟ್ ಆಗಿರೋ ಮನೆ. ಸೊ ಈ ಪ್ರಾಜೆಕ್ಟ್ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲನೂ ನೋಡೋಣ. ಇವ್ರ ಆಫೀಸ್ ಲೊಕೇಶನ್ ಕೂಡ ನೀವು ಹೋಗಿ ವಿಸಿಟ್ ಮಾಡಿ ಎಲ್ಲ ಡೀಟೇಲ್ಸ್ ಎಲ್ಲ ತಿಳ್ಕೊಬೋದು. ಸೊ ಪ್ರಾಜೆಕ್ಟ್ ಬಗ್ಗೆ ಫುಲ್ ಎಲ್ಲ ಡೀಟೇಲ್ಸ್ ನೋಡೋಣ ಬನ್ನಿ. ಓಕೆ, ಸೊ ತುಂಬ ಜನ ಲೈಕ್ ಕನ್ಸ್ಟ್ರಕ್ಷನ್ ಬೇರೆ ವೀಡಿಯೋಸ್ ಎಲ್ಲ ನೋಡಿರ್ತೀರಾ. ಅವಾಗ ಕನ್ಸ್ಟ್ರಕ್ಷನ್ ಕಂಪನಿಯವರೇ ಬಂದು ಎಕ್ಸ್ಪ್ಲೈನ್ ಮಾಡ್ತಾರೆ. ಬಟ್ ಇವಾಗ ಏನಂದರೆ ಈ ಕನ್ಸ್ಟ್ರಕ್ಷನ್ ಮಾಡಿರೋ ಬಿಲ್ಡಿಂಗು ಓನರೇ ಇದ್ದಾರೆ ಆ್ಯಕ್ಚುಲಿ ಬಂದ್ಬಿಟ್ಟು. ಇವರೇ ಆ್ಯಕ್ಚುಲಿ ಬಂದ್ಬಿಟ್ಟು ಇಲ್ಲಿ ಯಾವ್ಯಾವ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ, ಎಷ್ಟು ಡೈಮೆನ್ಷನ್ ಬರುತ್ತೆ, ಈ ಮನೆ ಓನರೇ ಕೂಡ ಹೇಳ್ತಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ನಿಮ್ಮ ಹೆಸರು? ಪವನ್ ಅಂತ. ಓಕೆ ಸರ್, ಸೊ ಈ ಮನೆ ಓನರ್ ನೀವೇ ಅಲ್ಲ? ಹೌದು. ಓಕೆ, ಸೊ ಇದು ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಲೈಕ್ ಎಷ್ಟು ಟೈಮ್ ತೊಗೊಂಡ್ರು ಕನ್ಸ್ಟ್ರಕ್ಷನ್ ಕಂಪ್ನಿಯವರು? 10 ತಿಂಗಳಾಯಿತು ಸರ್. 10 monthsಲ್ಲಿ ಕಂಪ್ಲೀಟ್ ಮಾಡಿಕೊಟ್ರು. ಸೊ ಇದು ಎಷ್ಟು ಡೈಮೆನ್ಷನಲ್ಲಿ ಕಂಪ್ಲೀಟ್ ಆಗಿದೆ? ಸೈಟ್ ಇರೋ 30-50. 30-50 ಡೈಮೆನ್ಷನಲ್ಲಿ ಕಟ್ಟಿರೋ ಬಿಲ್ಡಿಂಗ್. ಓಕೆ, ಸೊ ನೋಡ್ಬೋದು ಎಷ್ಟು ಸೂಪರಾಗಿದೆ. ಯೂಶ್ವಲಿ ಏನಂದರೆ ಒಂದು ಮನೆಗೆ ಎಲಿವೇಶನ್ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಮನೆ ಎಲಿವೇಶನ್ ನೀವು ಯಾವ ಥರ ಕೇಳಿದ್ರಿ, ಅವ್ರು ಯಾವ ಥರ ನಿಮಗೆ ಮಾಡಿಕೊಟ್ರು ಅದ್ರ ಬಗ್ಗೆ? ನಮ್ಗೆ ಸಿಂಪಲ್ ಆಗಬೇಕಾಗಿತ್ತು ಸರ್. ಸೊ ನಮ್ಗೇನು ರಿಕ್ವೈರ್ಮೆಂಟ್ ಇತ್ತು ಹಾಗೆ ಮಾಡಿಕೊಟ್ಟಿದ್ದಾರೆ. ನಮಗೆ ತುಂಬ ಲಾವಿಶ್ ಆಗಿ ಏನೂ ಬೇಡಕ್ಕಿರಲ್ಲ. ಸೊ ಸಿಂಪಲ್ ಆಗಿ ಹಿಂಗಿತ್ತು ಅಷ್ಟಿದೆ, ಅಷ್ಟಲ್ಲೇ ಮಾಡಿಕೊಟ್ಟಿದ್ದಾರೆ. ಸೊ ಇವಾಗ ಮನೆ ಮುಂದೆಗಡೆ ನೋಡ್ತಿರ್ಬೋದು ಚಪ್ಪಡಿ ಇದೆಲ್ಲ ಬಂದಿರುತ್ತೆ. ಸೊ ಕನ್ಸ್ಟ್ರಕ್ಷನ್ ಪ್ಯಾಕೇಜಲ್ಲೇ ಬಂದಿತ್ತಾ ಅಥವಾ ಹೇಗೆ ಸರ್? ಹಾಂ ಸರ್, ಬಂದಿತ್ತು. ಸೊ ಇದು ಪ್ಯಾಕೇಜಲ್ಲೇ ಇನ್ಕ್ಲೂಡ್ ಆಗಿತ್ತಲ್ಲ ಸರ್ ಇದೆಲ್ಲ? ಓಕೆ, ನೆಕ್ಸ್ಟ್ ಇವಾಗ ಗೇಟ್ ಪಾರ್ಟಿಗೆ ಹೋಗೋಣ. ಗೇಟ್ ಯಾವ್ದು ಮೆಟೀರಿಯಲ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ? MS ಗೇಟ್ ಸರ್, ಇದು MS 16 gauge. ಸೊ ಇದರಲ್ಲಿ ನೀವು ಏನಾದ್ರು ಮುಂಚೆ ಡಿಸೈನ್ ಆಗಬೇಕಾಗಿತ್ತಾ ಅಥವಾ ನೀಟಾಗಿ ಪ್ಲಾನ್ ಮಾಡಬೇಕಾ, ಬೇರೆ ಏನಾದ್ರು ಇತ್ತಾ ನಿಮ್ಗೆ? ಇಲ್ಲ ಸರ್, ನಮ್ಗೆ ಸಿಂಪಲ್ ಹೇಳಿದ್ನಲ್ಲ, ಈಗ ಎಲಿವೇಶನ್ ಸಿಂಪಲ್ ಇತ್ತು. ಸೊ ನಮ್ಗೆ ಏನು ರಿಕ್ವೈರ್ಮೆಂಟ್ ಅದು ಹಾಗೆ ಮಾಡಿದ್ದಾರೆ. ಸೊ ಇಲ್ಲಿ 2 ಗೇಟ್ ಬರುತ್ತಲ್ಲ ಪಾರ್ಕಿಂಗ್? ಹೌದು. ಸೊ ಟೋಟಲ್ ಆ ಕಡೆ ಒಂದು ಫುಲ್ ಪಾರ್ಕಿಂಗ್ ಇದೆ, ಫುಲ್ ಪಾರ್ಕಿಂಗ್ ಕೊಟ್ಟಿದ್ದಾರೆ. ಸೊ ಮನೆ ಒಳಗೆ ಹೋಗೋಣ. ನೋಡ್ತಿರ್ಬೋದು ಈ ಪಿಲ್ಲರ್ಸ್ ಎಷ್ಟು ಬಂದಿದೆ ಸರ್ ಟೋಟಲ್ ಆಗಿ ಇಲ್ಲಿ? ಟೋಟಲ್ ಮನೆಗೆ 14 ಪಿಲ್ಲರ್ ಇದೆ. 14 ಪಿಲ್ಲರ್ಸ್ ಬಂದಿದೆ. ಓಕೆ, ಸೊ ಇಲ್ಲಿ ಯೂಸ್ ಮಾಡಿರೋದು ಮೆಟೀರಿಯಲ್ಸ್ ಎಲ್ಲ ಯಾವುದು? ನಾರ್ಮಲ್ ಪಾರ್ಕಿಂಗ್ ಟೈಲ್ಸ್ ಸರ್, ನಾರ್ಮಲ್ ಹೈ ಕ್ವಾಲಿಟಿ ಯೂಸ್ ಮಾಡಿದ್ದಾರೆ. ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಬಂದರೆ ವಾಟರ್ ಅಂದರೆ ಟ್ಯಾಂಕ್ ಕೆಪಾಸಿಟಿ ಎಷ್ಟು ಬರುತ್ತೆ ಇಲ್ಲಿ? 10,000 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇದೆ. 10,000 ವಿತ್ ಬೋರ್ವೆಲ್ಲು ಅದೆಲ್ಲ? ಇಲ್ಲ, ಬೋರ್ವೆಲ್ ಹಾಕ್ಸಿಲ್ಲ ಮನೆ. ಓಕೆ, ಸೂಪರ್ ಸರ್. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲೇ ಮೇನ್ ಸಪ್ಲೈ ಬರುತ್ತಲ್ಲ ಟೋಟಲ್ ಆಗಿ? ಹಾಂ. ಓಕೆ ಸರ್, ಇಲ್ಲಿ ಯಾವ ಥರ ಸಿಮೆಂಟ್ ಯೂಸ್ ಮಾಡಿರೋದು ಸರ್ ಇಲ್ಲಿ? ಚೆನ್ನಾಗಿರೋದು ಯೂಸ್ ಮಾಡಿದ್ದಾರೆ ಸರ್. ಬಿರ್ಲಾ ಸೂಪರ್ ಅಲ್ಟ್ರಾಟೆಕ್. ಓಕೆ, ಪ್ಲಾಸ್ಟರಿಂಗ್ ಎಲ್ಲ ಅಲ್ಟ್ರಾಟೆಕ್ ಯೂಸ್ ಮಾಡಿದ್ದಾರೆ. ಬಿರ್ಲಾ ಸೂಪರ್ ಕನ್ಸ್ಟ್ರಕ್ಷನ್ಗೆ. ಓಕೆ, ನೆಕ್ಸ್ಟು ಪೇಂಟ್ ಎಲ್ಲ ಯಾವುದು ಬಂದಿದೆ? ಪೇಂಟ್ ಎಲ್ಲಾನು ಏಷ್ಯನ್ ಪೇಂಟ್ಸೇ ಬಂದಿದೆ. ಸ್ವಿಚಸ್ಸು ವೈರ್ಸ್ ಎಲ್ಲ? ಸ್ವಿಚಸ್ಸು GM ಸ್ವಿಚಸ್ ಹಾಕ್ಸಿದ್ದೀವಿ. ಫಿನೋಲೆಕ್ಸ್ ವೈರ್ಸ್ ಬರುತ್ತೆ. ಓಕೆ ಸರ್, ನೆಕ್ಸ್ಟು ಇಲ್ಲಿ ಕೂಡ ನೋಡೋಣ. ಯೂಶ್ವಲಿ ಏನಂದರೆ ಎಲ್ಲ ಕ್ಲೋಸ್ಡ್ ಆಗಿ ಶೀಟ್ ಎಲ್ಲ ಹಾಕ್ತಾರೆ. ಬಟ್ ನೀವು ಏನಕ್ಕೆ ಈ ಥರ ಒಂದು ಪ್ಲ್ಯಾನ್ ಮಾಡಿದ್ರಿ ಅಂತ?
ಈ ಪ್ಲ್ಯಾನ್ ಸ್ವಲ್ಪ ಚೇಂಜ್ ಆಯಿತು. ಮುಂಚೆ ಗಾರ್ಡನ್ ಪ್ಲ್ಯಾನ್ ಇತ್ತು. ಸೊ ಅದಕ್ಕೆ ಲಾಸ್ಟಲ್ಲಿ ಪಾರ್ಕಿಂಗ್ ನಮ್ದು ಸ್ವಲ್ಪ ದೊಡ್ಡ ಕಾರ್ ಆಗಿರೋದ್ರಿಂದ ಆಗಲಿಲ್ಲ. ಅದಕ್ಕೆ ಅದು ಚೇಂಜಸ್ ಮಾಡಿ ಇದನ್ನು ಓಕೆ. ಇನ್ನೊಂದು ಏನಂದರೆ ಅದು ಲುಕ್ಗೋಸ್ಕರ ಲುಕ್ಕಿಗೂ ಬರುತ್ತೆ ಆ್ಯಕ್ಚುಲಿ. ಇಲ್ಲಾಂದರೆ ನಾರ್ಮಲ್ ಶೀಟೇ ಹಾಕಬೇಕಿತ್ತು, ಬಟ್ ಲುಕ್ಗೆ ಲುಕ್ಕಿಗೋಸ್ಕರ ಓಕೆ ಡಬಲ್ ಟೈಲ್ಸ್ ಹಾಕ್ಸಿ ಡಬಲ್ ಟೈಲ್ಸ್ ಹಾಕಿದ್ದೀರಾ. ನೆಕ್ಸ್ಟ್ ಓಕೆ. ನೆಕ್ಸ್ಟ್ ಇಲ್ಲಿ ಬಂದರೆ ಫ್ರಂಟಿಗೆ 3 ಕಿಟಕಿ ಇದೆ. ಸೊ ಕಿಟಕಿದು ಎಲ್ಲನೂ ಸೇಮ್ ಹೈಟ್ ಆ್ಯಂಡ್ ವಿಡ್ತ್ ಬರುತ್ತಲ್ಲ ಸರ್? ಹೌದಲ್ಲ, ಎಷ್ಟು ಎಲ್ಲ 5 ಫೀಟ್ ಹೈಟ್ ಬರುತ್ತೆ. 5 ಫೀಟ್ ಹೈಟ್ ಬರುತ್ತೆ. ಎಲ್ಲದು ಸಾಲ್ವುಡ್ ಯೂಸ್ ಮಾಡಿದ್ದಾರೆ. ಶಟರ್ಸ್ ಎಲ್ಲ ಒಂದೇ ಯೂಸ್ ಮಾಡಿದ್ದಾರೆ. ಒಂದೇ ಯೂಸ್ ಮಾಡಿದ್ದಾರೆ. ಓಕೆ. ಆ ಕಡೆ ಸೆಟ್ ಬ್ಯಾಕ್ ಎಷ್ಟು ಬಿಟ್ಟಿರೋದು? ಸೆಟ್ ಬ್ಯಾಕ್ ಎಲ್ಲ 2.5 ಅಡಿ. 2.5 ಅಡಿ ಬಿಟ್ಟಿದ್ದಾರೆ ಫುಲ್ಲು. ಸೊ ನೆಕ್ಸ್ಟು ಇವಾಗ ಏನಂದರೆ ಎಲ್ಲ ಮನೆನೂ ಒಂದು ವಾಸ್ತು ಪ್ರಕಾರ ಕನ್ಸ್ಟ್ರಕ್ಟ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಮನೆ ವಾಸ್ತು ಪ್ರಕಾರ ಇದೆಯಾ ಅಥವಾ ಹೇಗೆ ಅಂತ? ಹಾಂ ಸರ್, ಫುಲ್ ವಾಸ್ತು ಪ್ರಕಾರ ಬರುತ್ತೆ. ಡೋರೆಲ್ಲ ಯಾವ ಕಡೆ ಬರುತ್ತೆ ಅದ್ರ ಬಗ್ಗೆ? ಡೋರ್ ನಾರ್ತ್ ಸೈಡ್ ಬರುತ್ತೆ. ನಾರ್ತ್ ಸೈಡೇ ಬರುತ್ತೆ. ಸೂಪರ್. ಸೊ ನೆಕ್ಸ್ಟ್ ಬರಬೇಕಾದ್ರೆ ಒಂದು ಮನೆ ಒಳಗೆ ಹೋಗೋಕ್ಕೆ ಇದನ್ನು ಆ್ಯಕ್ಚುಲಿ ನಾವು ಸ್ಟ್ರೈಟಾಗೇ ಕೊಟ್ಟಿರ್ಬೋದು, ಬಟ್ ಏನಕ್ಕೆ ನೀವು ಈ ಥರ ಹೈಟ್ ಮಾಡಿ ಇದು ಮಾಡಿದ್ದೀರಾ ಅಂತ? ಫ್ಯೂಚರಿಗೆ ಏನಾದ್ರು ಅದು ರೋಡ್ಸ್ ಏನಾದ್ರು ಹೈಟ್ ಆದರೆ ನಮ್ಮ ಮನೆ ಸೇಫ್ ಆಗಿರಲಿ. ಓಕೆ. ಸೊ ಅದಕ್ಕೆ ಪ್ಲಿಂತ್ ನಾವು ಜಾಸ್ತಿ ಹೈಟ್ ಮಾಡಿಸಿದ್ದೀವಿ. ಸೊ ನೆಕ್ಸ್ಟ್ ಇವಾಗ ಮೇಲ್ಗಡೆ ಹೋಗೋಣ ಸರ್. ಇದು ಇಲ್ಲಿ ಯಾವ್ದು ಮೆಟೀರಿಯಲ್ಸ್ ಯೂಸ್ ಮಾಡಿರೋದು? ಲೆದರ್ ಅಂತ ಬರುತ್ತೆ ಸರ್. ಇದು ಗ್ರಾನೈಟ್ ಬರುತ್ತೆ. ಇದನ್ನು ಆಂಟಿಸ್ಕಿಟೇ ಬರುತ್ತೆ. ಆಂಟಿಸ್ಕಿಟ್. ಸೊ ಇದು ಎಷ್ಟು ಥಿಕ್ನೆಸ್ ಬರುತ್ತೆ? 18 mm ಥಿಕ್ನೆಸ್ಸು, ಬಟ್ ಇಲ್ಲಿ ಡಬಲ್ ಮಾಡ್ತಾರೆ ಮೆಟ್ಲು. ಡಬಲ್ ಮಾಡಿದ್ದಾರೆ ಆ ಡಿಸೈನ್ ಆ ಥರ. ಫೈನ್ ಸರ್. ನೆಕ್ಸ್ಟ್ ಇಲ್ಲಿ ಬಂದರೆ ಇದು ಡೈಮೆನ್ಷನ್ ಎಷ್ಟು ಬರುತ್ತೆ ಏರಿಯಾದು? 6x7 ಆ ಥರ. 6x7 ಬರುತ್ತೆ. ಸೊ ಇವಾಗ ಮನೆ ಒಳಗೆ ಕೂಡ ಹೋಗ್ತಾ ಇದ್ದೀವಿ. ಯೂಶಲಿ ಏನಂದರೆ ಸರ್, ಮೈನ್ ಡೋರ್ ಬಂದ್ಬಿಟ್ಟು ತುಂಬ ಜನ ಒಂದು ಪ್ಲಾನಿಂಗ್ ಮಾಡ್ತಾರೆ. ಸೊ ಈ ಮೈನ್ ಡೋರಲ್ಲಿ ನೀವು ಯಾವ ಥರ ಪ್ಲಾನಿಂಗ್ ಮಾಡಿದ್ರು? ಮೈನ್ ಡೋರಲ್ಲಿ ನಮಗೆ ದೊಡ್ಡ ಡೋರ್ ಬೇಕು ಅಂತ 4 ಫೀಟ್ ಡೋರ್ ಮಾಡಿಸಿದ್ವಿ. ನಾರ್ಮಲ್ 7 ಫೀಟ್ ಹೈಟ್ ಇದೆ. 7 ಫೀಟ್ ಇದೆಲ್ಲ ನೋಡಿದ್ರೆ ದಪ್ಪ ಇದೆ. 6x4 ಇದು ಕೂಡ ತುಂಬಾನೇ ಸಾಫ್ಟ್ ಇದೆಯಲ್ಲ ಆ್ಯಕ್ಚುಲಿ. ಹಾಂ ಸರ್, ಫುಲ್ ಪಾಲಿಶ್ ಮಾಡಿಸಿದ್ವಿ. ಓಕೆ. ಮ್ಯಾಟ್ ಫಿನಿಶ್ ಪಾಲಿಶ್. ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಯೂಸ್ ಮಾಡಿದ್ದೀರಾ? ಫಿಟ್ಟಿಂಗ್ಸ್ ಎಲ್ಲ ಯೂರೋಪ ಲಾಕ್ಸ್. ಫುಲ್ ಎಲ್ಲ ಆಂಟಿಕ್ ಬ್ರಾಸ್. ಓಕೆ. ಸೊ ಥಿಕ್ನೆಸ್ ಕೂಡ ತುಂಬ ಚೆನ್ನಾಗೇ ಇದೆ. ಮೈನ್ ಡೋರ್ ಹಂಗೆ ಮುಟ್ಟಿದ್ರೆ ಅಷ್ಟು ವೆಯ್ಟ್ ಇದೆ ನೋಡ್ಬೇಕು. ಸೊ ಎಂಟ್ರೆನ್ಸಿಗೆ ಬಂದರೆ ಎಂಟ್ರೆನ್ಸಲ್ಲಿ ಬನ್ನಿ ಸರ್. ಎಂಟ್ರೆನ್ಸಲ್ಲಿ ಇದು ಇಂಟೀರಿಯರ್ ಮಾಡಿಸಿರೋದು. ಓಕೆ. ಇಂಟೀರಿಯರ್ ಎಲ್ಲ ವುಡ್ಡು ರಾಜ್ ಪ್ಲೈ ಅಂತ ಬರುತ್ತೆ, ಅದು ಹಾಕ್ಸಿರೋದು. ಮತ್ತು ನಾರ್ಮಲ್ ಲ್ಯಾಮಿನೇಟ್ಸ್ ಬರುತ್ತೆ. ಫುಲ್ಲು ಲೈಟಿಂಗ್ಸ್ ಎಲ್ಲ LED ಲೈಟಿಂಗ್ ಸ್ಟ್ರಿಪ್ಸ್ ಬರುತ್ತೆ. LED ಸ್ಟ್ರಿಪ್ಸ್ ವಿತ್ ಸ್ಟೋರೇಜ್. ಸೂಪರ್. ಸೊ ನೆಕ್ಸ್ಟ್ ಬರಬೇಕಾದ್ರೆ ಹಾಲ್. ಸೊ ಹಾಲ್ ನೋಡಿ ಎಷ್ಟು ಹೈಲೈಟಾಗಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಸರ್ ಯೂಶಲಿ ಏನಂದರೆ ಒಂದು ಹಾಲ್ ಬರಬೇಕಾದ್ರೆ ಗೆಸ್ಟ್ ಯಾರು ಬಂದರೆ ವಾವ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬೇಕು, ಯಾಕಂದರೆ ನನಗೂ ಹಂಗೆ ಅನ್ನಿಸ್ತಿದೆ. ಸೊ ಹಾಲ್ ಬಂದ್ಬಿಟ್ಟು ನೀವು ಯಾವ ಥರ ಪ್ಲ್ಯಾನ್ ಮಾಡಿದ್ರಿ? ಅದೇ ಸರ್, ನಮ್ಗೆ ಆಚೆ ಸಿಂಪಲ್ ಆಗಿರ್ಬೇಕು, ಒಳಗಡೆ ಚೆನ್ನಾಗಿರ್ಬೇಕು ಅಂತ. ಈಗ ನೋಡಿದ್ರೆ ನೀವು ಇದು ಮಾಡಿದ್ದು. ಓಕೆ. ನೋಡಿ ಲೈಟಿಂಗ್ಸ್ ಎಲ್ಲ ನೋಡಿದ್ರೆ ಫುಲ್ ಗ್ರ್ಯಾಂಡ್ ಆಗಿದೆ. ಜಾಸ್ತಿ ಲೈಟಿಂಗ್ಸ್ ಇದೆ, ನಿಮಗೆಲ್ಲೂ ಓಕೆ ಆಗಲ್ಲ. ಸೊ ಇಲ್ಲಿ POP ವಿತ್ ವುಡನ್ ಸೀಲಿಂಗ್ ಮಾಡಿಸಿರೋದು. ಸೊ ಮ್ಯಾಚ್ ಆಗಬೇಕು ಅಂತ ಅದೇ ಥರ ಯೂನಿಟ್ ಮಾಡಿಸಿರೋದು. ಹಾಗೆ ಎಲ್ಲ ಮ್ಯಾಚ್ ಆಗಬೇಕಂತ ವಿತ್ ರಾಫ್ಟರ್ಸ್ ಎಲ್ಲ ಹಾಕ್ಸಿ. ಓಕೆ. ಸೊ ಇಲ್ಲಿ ಫ್ಲೋರಿಂಗ್ ಎಲ್ಲ ಯಾವ್ದು ಬಂದಿರುತ್ತೆ ಸರ್? ಇದು ಗ್ರಾನೈಟು, ಐಸ್ಲ್ಯಾಂಡ್ ಗ್ರಾನೈಟ್ ಅಂತ ಬರುತ್ತೆ. ಓಕೆ. ಸೊ ಅದನ್ನು ತೊಗೊಂಡಿರೋದು. ಮತ್ತೆ ಬುಕ್ ಮ್ಯಾಚ್ ಮಾಡಬೇಕು, ನಮ್ಗೆ ಡಿಸೈನ್ ಬರಬೇಕು ಅಂತ ಬುಕ್ ಮ್ಯಾಚಿಂಗ್ ಗ್ರಾನೈಟ್ ಸೆಲೆಕ್ಟ್ ಮಾಡಿದ್ದೀವಿ. ಓಕೆ. ಸೊ ನೆಕ್ಸ್ಟ್ ಬರಬೇಕಾದ್ರೆ TV ಯೂನಿಟ್. ಸೊ TV ಯೂನಿಟ್ ಅಂತೂ ತುಂಬ ದೊಡ್ಡದಾಗಿದೆ. ಸೊ ಕೆಳಗೆ ಫ್ಲೋರಿಂಗಿಂದ ವಾಲ್ ತನಕನೂ ಇದೆ. TV ಯೂನಿಟಲ್ಲಿ ಏನೇನೆಲ್ಲ ಬಂದಿದೆ ಸರ್? ಸರ್ ಫುಲ್ಲು ಸ್ಟೋರೇಜ್ ಮಾಡಿಸಿದ್ದೀವಿ, ಫುಲ್ ಸ್ಟೋರೇಜು. ಮತ್ತು ಅದರಿಂದ ಬ್ಯಾಕ್ ಅಲ್ಲೂ ಲೈಟ್ಸ್ ಹಾಕ್ಸಿದ್ದೀವಿ. ನಿಮ್ಮ ನೈಟ್ ಎಲ್ಲ ನೋಡಿದ್ರೆ ನಿಮ್ಗೆಲ್ಲ ಮೂವೀಸ್ ನೋಡೋಕೆ ಚೆನ್ನಾಗಿರುತ್ತೆ. ಓಕೆ. ಸೊ ಇದೆಲ್ಲನೂ ಇದು ಬರುತ್ತೆ, ಎಲ್ಲ ಲ್ಯಾಮಿನೇಟ್ಸ್, ಎಲ್ಲದು ರಾಜ್ ಪ್ಲೈ ವುಡ್ ಹಾಕ್ಸಿರೋದು. ಓಕೆ ಸರ್, ಸೂಪರ್. ಸೊ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಕ್ವಾಲಿಟಿ ವುಡ್ ಹಾಕ್ಸಿರೋದು. ಸೊ ಇದು ಎಷ್ಟು ಡೈಮೆನ್ಷನ್ ಬರುತ್ತೆ ಸರ್? ಇದು ಫುಲ್ ಉದ್ದ 10 ಫೀಟ್ ಬರುತ್ತೆ, ಅಗಲ 13 ಫೀಟ್ ಏನೋ ಬರುತ್ತೆ ಸರ್. ದೊಡ್ಡ TV ಯೂನಿಟ್ ಬೇಕು ಅಂತ ದೊಡ್ಡ TV ಯೂನಿಟ್ ಮಾಡಿಸಿದ್ದೀವಿ. ಓಕೆ ಸರ್. ನೆಕ್ಸ್ಟು ಪೂಜಾ ಯೂನಿಟ್. ಪೂಜಾ ಯೂನಿಟ್ ಬಗ್ಗೆ ಸ್ವಲ್ಪ ಹೇಳಿ ಸರ್. ಇದು ನೋಡಿದ್ರೆ ಸೇಮ್ ಬರ್ಮಾ ಟೀಕೆ, ಮೈನ್ ಡೋರ್ಗೆ ಏನು ಯೂಸ್ ಮಾಡಿದ್ವಿ ಅದೇ ಬರ್ಮಾ ಟೀಕೆ ಯೂಸ್ ಮಾಡಿದ್ದಾರೆ. ಸೇಮ್ ನೋಡಿದ್ರೆ ಸೇಮ್ ಪಾಲಿಶ್ ಇದೆ. ಫುಲ್ ಎಲ್ಲ ಮ್ಯಾಟ್ ಫಿನಿಶ್ ಬರುತ್ತೆ, ಎಲ್ಲ ಪಾಲಿಶ್ ಡಿಸೈನ್ಸ್ ಬರುತ್ತೆ. ಇದು ಅಷ್ಟೇ ಡಿಸೈನ್ ನೋಡಿದ್ರೆ ಗ್ಲಾಸ್ ಅಲ್ಲಿ ಬರುತ್ತೆ ಡೋರ್ಸು. ಹ್ಯಾಂಡಲ್ಸ್ ಕೂಡ ತುಂಬ ದೊಡ್ಡದಾಗಿದೆ. ಹ್ಯಾಂಡಲ್ಸ್ ನೋಡಿದ್ರೆ ದಪ್ಪ ಇದೆ. ಓಕೆ. ಮತ್ತೆ ಒಳಗಡೆ ಬಂದರೆ ಇದು ನೋಡಿದ್ರೆ ಇದು ಆಸ್ಟ್ರೇಲಿಯನ್ ಮಾರ್ಬಲ್ ಬರುತ್ತೆ. ಓಕೆ. ಇದು ನಮಗೆ ಹೈಟ್ ಬೇಕಾಗಿತ್ತು, ಎಲ್ಲ ಕೆಳಗಡೆ ಹಾಕ್ಸಿದ್ರೆ ನಮ್ಗೆ ಹೈಟ್ ಬೇಕು ಅಂತ ನಾವು ಹೈಟ್ ಇಷ್ಟು ಹೈಟಲ್ಲಿ ಹಾಕ್ಸಿದ್ವಿ. ಅದರಲ್ಲೂ ಸ್ಟೋರೇಜ್ ಮಾಡಿಸಿದ್ವಿ. ಮತ್ತು ಮೇಲ್ಗಡೆ ನೋಡಿದ್ರೆ ಮೇಲ್ಗಡೆನೂ ಡಿಸೈನ್ ಮಾಡಿದ್ದಾರೆ, ಫುಲ್ ವುಡ್ ಸೀಲಿಂಗ್. ಓಕೆ, ಸೂಪರಾಗಿ ಕಾಣುತ್ತೆ. ಆ್ಯಕ್ಚುಲಿ ಲೈಟಿಂಗ್ ಎಲ್ಲ ಕೊಟ್ಟು ತುಂಬ ಚೆನ್ನಾಗಿ ಬಂದಿದೆ. ಸೂಪರ್. ಸೊ ನೆಕ್ಸ್ಟ್ ಬರಬೇಕಾದ್ರೆ ಇಲ್ಲೇ ಡೈನಿಂಗ್ ಏರಿಯಾ ಜೊತೆ ಅಟ್ಯಾಚ್ ಆಗಿದೆ ಸರ್. ಹಾಲು ಡೈನಿಂಗ್ ಹಾಲ್ ಒಟ್ಟಿಗೆ ಮಾಡಿದ್ದೀರಾ. ನೆಕ್ಸ್ಟ್ ಇದು ಯೂಶಲಿ ಒಂದು ಪ್ಲೇನ್ ಆಗೇ ಬರ್ಬೋದಾಗಿತ್ತು, ಬಟ್ ಇಲ್ಲಿ ಏನಕ್ಕೆ ಒಂದು ಸೂಪರ್ ಆಗಿರೋ ಒಂದು ಬಾಕ್ಸ್ ಟೈಪ್ ಡಿಸೈನ್ ಕೊಟ್ಟಿದ್ದೀರಾ ಅಂತ?
ಅದೇ ಸರ್ ಚೆನ್ನಾಗಿ ಮಾಡಬೇಕು ಮತ್ತು ನೀವು ಲೈಟಿಂಗ್ಸ್ ನೋಡಿ ಈಗ ಸುಮ್ಮನೆ ಸಿಂಪಲ್ ಆಗಿದ್ರೆ ಪ್ಲೇನ್ ಆಗಿರುತ್ತೆ ಇಲ್ಲಿ ನೋಡಿದ್ರೆ ಲೈಟ್ ಎಲ್ಲ ಚೆನ್ನಾಗಿ ಕಾಣಿಸ್ಬೇಕು ಅಂತ ಈಗ ನೋಡಿ ಎಷ್ಟು ಲುಕ್ ಬರುತ್ತಲ್ಲ ಆ ಥರ ಅದಕ್ಕೋಸ್ಕರ ಮಾಡಿಸಿರೋದು. ಸೂಪರ್. ಇಲ್ಲಿ ಪೇಂಟ್ 2 ಕಾಂಬಿನೇಷನ್ ಬರುತ್ತಾ ಅಥವಾ ಒಂದು ಸಿಂಗಲ್ ವೈಟ್ ಇದು ಬರುತ್ತಾ ಇಲ್ಲಿ ಪೇಂಟಲ್ಲಿ ಆ್ಯಕ್ಚುಲಿ 2 ಕಾಣಿಸ್ತಿದೆ ಒಂಥರ. ಸೀಲಿಂಗ್ ಎಲ್ಲ ವೈಟ್ ಬರುತ್ತೆ, ವಾಲ್ ಎಲ್ಲ ಸ್ವಲ್ಪ ವೈಟ್ ಶೇಡಲ್ಲೇ ಇದೆ. ವೈಟ್ ಶೇಡಲ್ಲೇ ಮಾಡಿದ್ದೀರಾ ಕಾಂಬಿನೇಷನ್. ಸೊ ಬೆಳಕು ಚೆನ್ನಾಗಿ ಬರಲಿ ಅಂತ. ಸೊ ಇಲ್ಲಿ ಕೂಡ ಸ್ಟೋರೇಜ್ ಸ್ಪೇಸ್ ಬಂದಿದೆಯಾ? ಕ್ರಾಕರ್ ಯೂನಿಟ್ ಅಂತ ಸ್ಟೋರೇಜ್ ಸ್ಪೇಸ್. ಸೊ ಆಲ್ಮೋಸ್ಟ್ ಎಲ್ಲ ಕಡೆನೂ ವಿಂಡೋಸ್ ಪ್ರೊವೈಡ್ ಮಾಡಿದ್ದೀರಾ. ನಾವು ಲೈಟ್ಸ್ ಹಾಕಿದೀವಿ, ಲೈಟ್ಸ್ ಹಾಕಿಲ್ಲ ಅಂದ್ರೂ ರಿಕ್ವೈರ್ಮೆಂಟ್ ಇಲ್ಲ, ಲೈಟ್ಸ್ ಫುಲ್ ಬೆಳಕು ಬರುತ್ತೆ. ಎಲ್ಲ ಕಡೆ ವಿಂಡೋಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕಿಚನ್ದು ಡೈಮೆನ್ಷನ್ ಎಷ್ಟು ಬರ್ಬೋದು ಸರ್? ಓಪನ್ ಕಿಚನ್ ಸರ್ ಇದು 10 ಅಡಿಗೆ 11-12 ಅಡಿ ಬರೆಯುತ್ತೆ. ಓಕೆ. ಇಲ್ಲಿ ಮಾಡರ್ನ್ ಟೈಪ್ ಇದು ಪ್ರೊವೈಡ್ ಮಾಡಿದ್ದೀರಾ? ಹೌದು ಸರ್. ಇಲ್ಲೆಲ್ಲ ವುಡ್ ಫುಲ್ಲು BWP ಯೂಸ್ ಮಾಡಿಸಿದ್ವಿ, ವಾಟರ್ ಪ್ರೂಫ್ ವುಡ್. ಮತ್ತು ಅದ್ರ ಮೇಲೆ ಎಕರ್ಲಿಕ್ ಲ್ಯಾಮಿನೇಟ್ಸ್ ಅಂತ ಬರುತ್ತೆ. ಓಕೆ. ಇದೆಲ್ಲ ಸಾಫ್ಟ್ ಕ್ಲೋಸರ್ಸ್ ಎಲ್ಲ ಸಾಫ್ಟ್ ಕ್ಲೋಸ್ ಮಾಡಿಸಿದ್ದೀವಿ. ಸೂಪರ್. ಇಲ್ಲೆಲ್ಲ ಟೈಲ್ಸ್ ಬರುತ್ತಲ್ಲ ಸರ್? ಟೈಲ್ಸ್ ಇದು ಡಿಸೈನ್ ಬ್ರಿಕ್ ಡಿಸೈನಲ್ಲಿ ಮಾಡಿಸ್ಬೇಕು ಅಂತ ಮಾಡಿಸಿದ್ದೀವಿ. ಓಕೆ. ಸೊ ಮ್ಯಾಚಿಂಗಿಗೆ. ಸೊ ಇದು ಯಾವುದು ಸರ್ ಸ್ಟೋನ್ ಇಲ್ಲಿ ಯೂಸ್ ಮಾಡಿರೋದು? ಸ್ಟೋನ್ ಕ್ವಾಡ್ಸ್ ಅಂತ ಬರುತ್ತೆ. ಸೊ ನಮ್ಗೆ ಬ್ಲ್ಯಾಕ್ ಕಲರ್ ಬೇಕು ಕ್ವಾಡ್ಸ್ ಅಲ್ಲಿ ಅಂತ ಮಾಡಿಸಿರೋದು. ಸಿಂಕು ಅಷ್ಟೇ, ಸಿಂಕು ಕ್ವಾಡ್ ಸಿಂಕು. ಸೂಪರ್. ಸೊ ಈ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಬರುತ್ತೆ? ಎಲ್ಲ ಮನೇಲಿ ಎಲ್ಲ ಪ್ಲಂಬಿಂಗ್ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್. ಓಕೆ ಸರ್. ಈ ಕಡೆ ಏನಿದು? ಹಿಂದೆ ಯುಟಿಲಿಟಿ ಮಾಡಿಸಿದ್ದೀವಿ. ಸೊ ಒಳಗಡೆ ಎಲ್ಲ ತೊಳೆಯೋದು ಬೇಡ ಅಂತ ಈಗ ಆಚೆ ಒಂದು ಸಿಂಕ್ ಮಾಡಿಸಿದ್ದೀವಿ. ಇದು ಗ್ರಾನೈಟ್ ಸಿಂಕ್ ಇದು. ಸೂಪರ್. ಇಲ್ಲಿ ವಿತ್ ಇದು ಸೇಫ್ಟಿ ಇದು ಸೇಫ್ಟಿ ಗ್ರಿಲ್ಸ್ ಗ್ರಾನೈಟೇ ಇಲ್ಲಿ ಕೊಟ್ಬಿಟ್ಟಿದ್ದೀರಾ. ಜೆಟ್ ಬ್ಲ್ಯಾಕ್ ಅಂತ ಬರುತ್ತೆ ಅದು. ಓಕೆ. ಸೊ ಇಲ್ಲಿ ಫ್ರೇಮ್ ಕೂಡ ಒಂದು ಹೈಲೈಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ವಿತ್ ಹೌದು. ಓಪನ್ ಕಿಚನಿಗೆ ಬೇಕು ಅಂತಾನೆ ಈ ಥರ ಫ್ರೇಮ್ ಮಾಡಿಸಿದ್ವಿ, ಓಪನ್ ಕಿಚನ್ ಚೆನ್ನಾಗಿರುತ್ತೆ ಅಂತ. ಓಕೆ. ನೋಡ್ರಿ ಇಲ್ಲಿ ಲೈಟ್ಸು ಹಾಕ್ಸಿದ್ದೀವಿ ಅದರಲ್ಲಿ. ಸೂಪರ್ ಸರ್. ನೆಕ್ಸ್ಟ್ ಇವಾಗ ಇದು ಬೆಡ್ರೂಮ್ ಕೂಡ ಇದೆಯಲ್ಲ ಇಲ್ಲಿ? ಇಲ್ಲಿ ಕೂಡ ಒಂದು ಹಾಲಲ್ಲಿ ಒಂದು ಪೌಡರ್ ರೂಮ್ ಅಂತ, ಈಗ ಎಲ್ಲಾರನ್ನೂ ರೂಮಿಗೆ ಕಳ್ಸೋಕ್ಕಾಗಲ್ಲ ಅಂತ ಸೊ ಸಿಂಪಲ್ ಆಗಿ ಒಂದು ಪೌಡರ್ ರೂಮ್ ಅಂತ ಮಾಡಿದ್ದೀರಾ. ಓಕೆ. ಗೆಸ್ಟಿಗೆ. ಸೊ ನೆಕ್ಸ್ಟ್ ಬರಬೇಕಾದ್ರೆ ಒಂದು ಬೆಡ್ರೂಮ್ ಕೂಡ ಇದೆ ಗ್ರೌಂಡ್ ಫ್ಲೋರಲ್ಲಿ. ಇದು ಎಷ್ಟು ಡೈಮೆನ್ಷನ್ ಬರ್ಬೋದು ಸರ್ ಬೆಡ್ರೂಮ್? 12x12 ಇದೆ ಸರ್ ಕೆಳಗಡೆ. 12x12 ಬರುತ್ತೆ. ಓಕೆ. ಸೊ ಇಲ್ಲಿ ಕೂಡ ಸೇಮ್ ಅದೇ ಟೈಲ್ಸ್ ಬರುತ್ತೆ ಹಾಲಲ್ಲಿ? ಫುಲ್ ಮನೆಗೆ ಸೇಮ್ ಗ್ರಾನೈಟ್ ಯೂಸ್ ಮಾಡಿದ್ದೀವಿ. ಓಕೆ. ಸೊ ಲ್ಯಾಮಿನೇಟ್ಸ್ ಎಲ್ಲ ಸೇಮ್ ಇದು ಮ್ಯಾಟ್ ಫಿನಿಶ್ ಲ್ಯಾಮಿನೇಟ್ಸ್ ಬರುತ್ತೆ. ರಾಜ್ ಪ್ಲೈ ಫುಲ್ ಮನೆಗೆ ಇಂಟೀರಿಯರ್ ಎಲ್ಲ ರಾಜ್ ಪ್ಲೈ ಯೂಸ್ ಮಾಡಿದ್ದಾರೆ. ರಾಜ್ ಪ್ಲೈ ಇನ್ಕ್ಲೂಡಿಂಗ್ ಬೆಡ್ಡಿಗೂ ರಾಜ್ ಪ್ಲೈ. ಇದೂ ಅಟ್ಯಾಚ್ಡ್ ಬರುತ್ತಾ ಇದು? ಹೌದು. ಓಕೆ. ಬೆಡ್ ಕೂಡ ಬರುತ್ತೆ. ಅಲ್ಲಿ ಕೂಡ ಒಂದು ಇದು ಡ್ರೆಸ್ಸಿಂಗ್ ಟೇಬಲ್ ಮಾಡಿಸಿದ್ದಾರೆ. ಓಕೆ. ಇಲ್ಲಿ ವಿಂಡೋಸ್ ಬರುತ್ತೆ, ಸೈಡ್ ಟೇಬಲ್ಸ್ ಆ ಕಡೆ. ಸೊ ಮೇಲ್ಗಡೆ ಕೂಡ ಒಂದು ಸಿಂಪಲ್ ಆಗಿ POP ಮಾಡಿದ್ದೀರಾ ವಿತ್ ಲೈಟಿಂಗ್ಸ್. ಓಕೆ. ಇಲ್ಲಿ ಬಂದರೆ ಏನೇನು ಬರ್ಬೋದು ಸರ್ ಇಲ್ಲಿ? ಟೈಲ್ಸು ಅದೆಲ್ಲ ಬಾತ್ರೂಮಲ್ಲಿ? ಎಲ್ಲ ರೂಮ್ಗೂ ಅಟ್ಯಾಚ್ಡ್ ಬಾತ್ರೂಮ್ಸ್ ಇದೆ. ಮತ್ತೆ ಬಾತ್ರೂಮ್ಸ್ ನೋಡಿದ್ರೆ ಈಗ ನೀವೆಲ್ಲ 10 ಅಡಿ ಫುಲ್ಲು ಟೈಲ್ಸ್ ಹಾಕ್ಸಿದ್ದಾರೆ. ಹೌದು. ಓಕೆ. ಫುಲ್ ಅದು ಮ್ಯಾಚಿಂಗ್ ಟೈಲ್ಸ್ ಹಾಕ್ಸಿದ್ದಾರೆ. ಮತ್ತು ಕೆಳಗಡೆಗೆಲ್ಲ ಆಂಟಿ ಸ್ಕಿಡ್ ಟೈಲ್ಸು, ಜಾಗ್ವಾರ್ ಫಿಟ್ಟಿಂಗ್ಸ್ ಕಾಮನ್. ಓಕೆ. ಸೊ ನೆಕ್ಸ್ಟ್ ಏನಂದರೆ ಡೋರ್ ಬಂದ್ಬಿಟ್ಟು ವಾಟರ್ ಪ್ರೂಫ್ ಹಾಕಬೇಕಾಗುತ್ತೆ. ಸೊ ಡೋರ್ ಬಗ್ಗೆ ಯಾವುದು ಇದು ಮಾಡಿದೆ ಸರ್? WPVC ಡೋರ್ಸ್ ಬರುತ್ತೆ. ಸೊ ಅದು ವಾಟರ್ ಪ್ರೂಫ್, ಕಂಪ್ಲೀಟ್ ವಾಟರ್ ಪ್ರೂಫ್ ಅದು. ಓಕೆ. ಸೊ ಆ ಡೋರ್ ಹಾಕ್ಸಿದ್ದಾರೆ. ಓಕೆ. ನೋಡಿದ್ರೆ ಒಳಗಡೆ ಸಿಂಕ್ ಇದೆ, ಸಿಂಕ್ ಕೆಳಗಡೆನೂ ಸ್ಟೋರೇಜ್ ಸ್ಪೇಸ್ ಮಾಡಿದ್ದೀವಿ. ಅದು ಅಷ್ಟೇ, ಅದು ವಾಟರ್ ಪ್ರೂಫ್ ಮಾಡಿ ಅದು ಲ್ಯಾಮಿನೇಟ್ಸು ವಾಟರ್ ಪ್ರೂಫ್ ಲ್ಯಾಮಿನೇಟ್ಸ್ ಹಾಕ್ಸಿದ್ದಾರೆ. ಓಕೆ ಸರ್. ಇವಾಗ ಮೇಲ್ಗಡೆ ಕೂಡ ಹೋಗೋಣ. ಸೊ ಮೇಲ್ಗಡೆ 2 ರೂಮ್ ಬರುತ್ತಲ್ಲ ಟೋಟಲ್ ಆಗಿ? 2 ರೂಮು ಪ್ಲಸ್ ಒಂದು ಸ್ಟಡಿ ರೂಮ್ ಮಾಡಿಸಿದ್ವಿ. ಸ್ಟಡಿ ರೂಮ್ ಬರುತ್ತೆ. ಓಕೆ. ಸೊ ಮೇಲ್ಗಡೆ ಕೂಡ ಹೋಗಿ ನೋಡೋಣ. ಇಲ್ಲಿ ಯಾವ್ದು ಸರ್ ಯೂಸ್ ಮಾಡಿರೋ ಟೈಲ್ಸು? ಎಂಟ್ರೆನ್ಸಲ್ಲಿ ನೋಡೋರಲ್ಲ ಸೇಮ್ ಅದೇ ಟೈಲ್ಸು, ಲೆದರ್ ಅಂತ ಬರುತ್ತೆ. ಸೇಮ್ 18 mm ಟೈಲ್ಸು. ಮತ್ತು ನೀವು ಡಿಸೈನಿಂಗ್ ನೋಡೋಕ್ಕೆ ಡಬಲ್ ಜಾಯಿನ್ ಮಾಡಿದ್ರೆ ಸ್ಯಾಂಡ್ವಿಚ್ ಮಾಡ್ತಾರೆ. ಇಲ್ಲಿ ರೈಲಿಂಗ್ಸ್ ಎಲ್ಲ ಸರ್? SS ರೈಲಿಂಗ್ಸ್ 304 ಜಿಂದಾಲ್ ಸ್ಟೀಲ್ ಯೂಸ್ ಮಾಡಿದ್ದಾರೆ. ಓಕೆ. ಸೊ ಎಷ್ಟು ಫೀಟ್ ಬರುತ್ತೆ ಸರ್ ಟೋಟಲ್ ಆಗಿ ಇದು ಡಿಸ್ಟೆನ್ಸ್? ಅಗಲ ಇದು 3.5 feet ಅಗಲ ಇದೆ. ಸೊ ಇದು ಯೂಶಲಿ ಅಷ್ಟೊಂದು ಮಾಡಿಸಲ್ಲ ನಾವು, ಜಾಸ್ತಿ ಬೇಕು ಅಂದ್ರೆ ಅವರು ಮಾಡಿಕೊಟ್ಟಿದ್ದಾರೆ. ಸೂಪರ್ ಸರ್. ಇಲ್ಲೂ ಒಂದು ವಿಂಡೋ ಪ್ರೊವೈಡ್ ಮಾಡಿದ್ದಾರೆ. ಇದು ಒಂಥರ ಡಿಸೈನಿಗೆ 2 ವಿಂಡೋ ಇದೆ. ಸೊ ಡಿಸೈನಿಗೆ ಅವರು ಸಜೆಸ್ಟ್ ಮಾಡಿಕೊಟ್ಟಿದ್ದಾರೆ. ಓಕೆ. ಬೆಳಕು ಗಾಳಿಗೆಲ್ಲ ಚೆನ್ನಾಗಿ ಬರುತ್ತೆ ಅಲ್ಲಿಂದ. ನೆಕ್ಸ್ಟ್ ಬರಬೇಕಾದ್ರೆ ಇದು ಈ ಫ್ಲೋರ್ ಯಾವ ಥರ ನೀವು ಪ್ಲ್ಯಾನ್ ಮಾಡಿದ್ರಿ, ಯಾವ ಥರ ಬೇಕು ಅಂತ? ಈ ಫ್ಲೋರಲ್ಲಿ ನಮ್ಗೆ ಹಾಲ್ ಒಂದು ಬೇಕಾಗಿತ್ತು. ಅಲ್ಲಿ ಕೆಳಗಡೆ ಒಂದು ಹಾಲು, ಇಲ್ಲಿ ಮೇಲ್ಗಡೆ ಒಂದು ಹಾಲು, ಪ್ಲಸ್ ರೂಮ್ಸ್ ನಮ್ಗೆ ಏನು ಬೇಕೋ ಅಷ್ಟು ರೂಮ್ಸ್ ಮಾಡಿಸಿದ್ದೀವಿ. ಓಕೆ. ಇಲ್ಲಿ ಟೋಟಲ್ ಡೈಮೆನ್ಷನ್ ಎಷ್ಟು ಬರುತ್ತೆ? ಇದು 15x20 ಹಾಲ್ ಇದೆ. ಸೊ ಫ್ಲೋರಿಂಗ್ ಎಲ್ಲ ಸೇಮೇ ಬರುತ್ತೆ? ಫುಲ್ ಮನೆಗೆ ಸೇಮ್ ಫ್ಲೋರಿಂಗ್. ಓಕೆ. ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಫುಲ್ಲು. ಇಲ್ಲಿ ಕೂಡ TV ಯೂನಿಟ್ ಇಲ್ಲಿ ಒಂದು ಮಾಡಿಸಿದ್ದೀವಿ. ಸೊ ಇಲ್ಲಿ ಲ್ಯಾಮಿನೇಟ್ ಹಾಕ್ಸಿಲ್ಲ, ಇಲ್ಲಿ ವಾಲ್ಪೇಪರ್ ಮಾಡಿಸಿದ್ದೀವಿ. ಸೊ ನೀವು ಇದನ್ನ ವಾಲ್ಪೇಪರ್ ನೋಡಿದ್ರೆ ಕ್ವಾಲಿಟಿ ನೋಡ್ಬೋದು ಅಷ್ಟು ಚೆನ್ನಾಗಿದೆ ಇದು. ಸೊ ಇದು ಯಾರಿಗೂ ವಾಲ್ಪೇಪರ್ ಅಂತ ಗೊತ್ತಾಗಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ.
ಸೊ ಇದು ಕೂಡ ಸ್ಟೋರೇಜ್ ಸ್ಪೇಸ್ ಪ್ರೊವೈಡ್ ಇಲ್ಲೂ ಸೇಮ್ ಫುಲ್ ಸ್ಟೋರೇಜ್ ಸ್ಪೇಸ್ ಮತ್ತು ಸೈಡಲ್ಲೂ ಸ್ಟೋರೇಜ್ ಇದೆ, ಅಂದರೆ ಡಿಸ್ಪ್ಲೇ ಯೂನಿಟ್ ಥರ. ಕೆಳಗಡೆ ಆ್ಯಕ್ಚುಲಿ ಬಂದ್ಬಿಟ್ಟು ಟಿ ವಿ ಯೂನಿಟ್ ಟಿಲ್ ಫ್ಲೋರ್ ಇತ್ತಂಗ ಇತ್ತು, ಸೀಲಿಂಗ್ ತನಕ. ಬಟ್ ಇಲ್ಲಿ ಅರ್ಧಕ್ಕೆ ಇದು ಮಾಡಿದ್ದೀರಾ? ಅರ್ಧ ಅಲ್ಲ, ಆಲ್ಮೋಸ್ಟ್ ಮೇಲ್ಗಡೆ ಬರುತ್ತೆ. ಓಕೆ, ಇಲ್ಲಿ ಕೂಡ ನಾವು ಪಿ ಒ ಪಿ ನೋಡ್ಬೋದು. ಇದು ಫುಲ್ ಗ್ರ್ಯಾಂಡಾಗಿ ಮಾಡಿಸಿದ್ದಾರೆ ಪಿ ಒ ಪಿ. ಓಕೆ, ಅವ್ರದ್ದೇ ಸಜೆಷನ್ ಇದು ಫುಲ್ಲು. ಇದೆಲ್ಲ ಫುಲ್ ಅವ್ರದ್ದೇ ಸಜೆಷನ್ ಮಾಡಿರೋದು. ಸೊ ಇಲ್ಲಿ ಆ್ಯಕ್ಚುಲಿ ಎಷ್ಟು ವಿಂಡೋಸ್ ಬರುತ್ತೆ ಸರ್ ಹಾಲ್ಗೆ? ಹಾಲಿಗೆ ಇಲ್ಲಿ 2 ಮಾಡಿಸಿದ್ದೀವಿ. 2. ಎಷ್ಟು ಡೈಮೆನ್ಷನ್ ಬರುತ್ತೆ ಅದು ಬಿಡ್ತು? ಒಂದು ದೊಡ್ಡ ವಿಂಡೋ ಇದೆ, ಅದು ನೋಡ್ಬೋದು, 3 ಡೋರ್ ಇದೆ. ಒಂದು ಚಿಕ್ಕದು, ಅದು ದೊಡ್ಡದು 5x5 ಏನೋ ಬರುತ್ತೆ, 5.5x5 ಏನೋ ಆ ರೇಂಜಲ್ಲಿ ಬರುತ್ತೆ. ಓಕೆ, ಇನ್ನೊಂದು 2ಕ್ಕೆ 5 ಅಡಿ 5.5 ಅಡಿ ಇದೆ. ಓಕೆ ಓಕೆ ಓಕೆ, ಸೂಪರ್. ಸೊ ನೆಕ್ಸ್ಟ್ ಬರಬೇಕಾದ್ರೆ ಇಲ್ಲಿ 2 ರೂಮ್ ಬರುತ್ತೆ. ಸೊ ಫಸ್ಟು ಬೆಡ್ರೂಮ್ ಬಗ್ಗೆ ನೋಡೋಣ. ಅದಕ್ಕೆ ಮುಂಚೆ ಇಲ್ಲೂ ಕೂಡ ಏನೋ ಒಂದು ಸ್ಪೇಸ್ ಇದು ಮಾಡಿದ್ದೀರಾ? ಇದು ಸ್ಟಡಿ ಟೇಬಲ್ ಮಾಡಿಸಿದ್ದೀವಿ ಒಂದು ಇಲ್ಲಿ. ಓಕೆ, ನೋಡ್ಬೋದು ಇಲ್ಲಿ ಫುಲ್ಲು ಅದ್ರ ಮೇಲ್ಗಡೆನೂ ಸ್ಟೋರೇಜ್ ಕೊಟ್ಟಿದ್ದಾರೆ, ಫುಲ್ಲು ಇದೆ. ಸೊ ಇಂಟೀರಿಯರ್ ಎಲ್ಲ ಕೂಡ ಇವರೇ ಮಾಡಿಕೊಟ್ಟಿದ್ದಾರೆ. ಇಂಟೀರಿಯರ್ ಬಟ್ ಅದು ಇಂಟೀರಿಯರ್ ಸೆಪ್ರೇಟ್ ಕಾಸ್ಟ್ ಬಂದಿದೆ ನಿಮಗೆ ಕನ್ಸ್ಟ್ರಕ್ಷನ್ ಕಾಸ್ಟಿಂದ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ರೂಮ್ ಬಗ್ಗೆ ಸ್ವಲ್ಪ ಹೇಳ್ಬಿಡಿ ಸರ್. ಇಲ್ಲಿ ಇದು ಒಂದು ರೂಮ್ ಮಾಡಿಸಿದ್ದೀವಿ, 11x13 ಇದೆ ರೂಮ್ ಇದು. ಓಕೆ, ಇಲ್ಲಿ ಸ್ಟಡಿ, ಇಲ್ಲೂ ಡ್ರೆಸ್ಸಿಂಗ್ ಟೇಬಲ್ ಮಾಡಿಸಿದ್ದೀವಿ. ಆ ಕಡೆ ಮತ್ತು ಸೈಡ್ ಟೇಬಲ್ಸ್ 2 ಕಡೆ ಇದೆ, ಒಂದು ಡ್ರೆಸ್ಸಿಂಗ್ ಟೇಬಲ್ ಇದೆ. ಓಕೆ, ಮತ್ತೆ ಇಲ್ಲಿ ನೋಡಿದ್ರೆ ನಿಮಗೆ ಇದು ಸಿಗುತ್ತೆ, ವಾರ್ಡ್ರೋಬ್ ಸಿಗುತ್ತೆ. ವಾರ್ಡ್ರೋಬ್ಸ್ ಈ ರೂಮಲ್ಲಿ ವಾರ್ಡ್ರೋಬು ಇದು ಫ್ಯಾಬ್ರಿಕ್ ಫಿನಿಶ್ ಲ್ಯಾಮಿನೇಟ್ ಅಂತ ನೋಡಿದ್ರೆ ಸೇಮ್ ಜೀನ್ಸ್ ಥರ ಇದೆ, ಮುಟ್ಟಕ್ಕೂ ಅಷ್ಟೇ ಫೀಲ್ ಆಗುತ್ತೆ. ಅದು ಫೀಲ್ ಹಂಗೆ ಇದೆ. ಸೊ ನೆಕ್ಸ್ಟ್ ಇಲ್ಲಿ ಕೂಡ ಸಿಂಪಲ್ ಪಿ ಒ ಪಿ ಮಾಡಿ ರೂಮ್ಸಲ್ಲೆಲ್ಲ ಸಿಂಪಲ್ ಆಗಿ ಮಾಡಿಸಿದ್ವಿ, ಬಟ್ ಎಲ್ಲ ಲೈಟಿಂಗ್ಸ್ ಎಲ್ಲ ಜಾಸ್ತಿ ಮಾಡಿ. ಸೊ ಲೈಟಿಂಗ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ದೀರಾ ನೀವು ಹೇಳ್ಬೇಕಂದ್ರೆ. ಸೊ ಇಲ್ಲಿ ಕೂಡ ನೋಡ್ಬೋದು ಒಂದು ಬಾತ್ರೂಮ್ ಬರುತ್ತೆ. ಇದು ಎಷ್ಟು ಡೈಮೆನ್ಷನ್ ಬರ್ಬೋದು ಸರ್? ಇದು 5x7.5 ಬರುತ್ತೆ. ಓಕೆ, ಸೊ ಇಲ್ಲಿ ಕೂಡ ಫ್ಲೋರಿಂಗ್ ಟು ಸೀಲಿಂಗ್ ತನಕ ಫುಲ್ ಟೈಲ್ಸ್ ಇದೆ. ಹೌದು, ಫುಲ್ಲು ಸೀಲಿಂಗ್ ತನಕ ಬರುತ್ತೆ. ನೆಕ್ಸ್ಟು ಇಂಟ್ವೇರ್ ಇದು ಬೇಸಿನ್ ಯೂಸ್ ಮಾಡಿರೋದು, ಜಾಗ್ವಾ ಫಿಟ್ಟಿಂಗ್ಸ್ ಬರುತ್ತೆ ಎಲ್ಲೋ. ಮತ್ತೆ ಇಲ್ಲಿ ಕೂಡ ಒಂದು ವಿಂಡೋ ಪ್ರೊವೈಡ್ ಮಾಡಿದ್ದೀರಾ? ಎಲ್ಲ ರೂಮ್ಸಲ್ಲೂ 2 ವಿಂಡೋ ಬರುತ್ತೆ. ಕ್ರಾಸ್ ವೆಂಟಿಲೇಷನ್ಗೆ ಅಂತ 2 ವಿಂಡೋ ಮಾಡಿಸಿದ್ದೀವಿ. ಪ್ರತಿ ರೂಮ್ಸಲ್ಲೂ ನೀವು ನೋಡಿದ್ರೆ 2 ವಿಂಡೋಸ್ ಕ್ರಾಸ್ ವೆಂಟಿಲೇಷನ್ಗೋಸ್ಕರ. ಸೂಪರ್ ಸರ್. ನೆಕ್ಸ್ಟು ಇನ್ನೊಂದು ಆ ಕಡೆ ಒಂದು ರೂಮ್ ಇದೆಯಲ್ಲ? ಹಾಂ, ಟೋಟಲ್ ಆಗಿ 3 ಬೆಡ್ರೂಮ್ಸ್ ಬರುತ್ತೆ. 3 ಬೆಡ್ರೂಮ್ಸ್ ಬರುತ್ತೆ, ಕೆಳಗಡೆ 1, ಮೇಲ್ಗಡೆ 2. ಸೊ ಇದು ಕೂಡ ನೋಡ್ಬೋದು. ಇದು ಮಾಸ್ಟರ್ ಬೆಡ್ರೂಮ್. ಇದು ದೊಡ್ಡದಾಗಿದೆ ಆ್ಯಕ್ಚುಲಿ. ಇದು ಎಷ್ಟು ಡೈಮೆನ್ಷನ್ ಬರ್ಬೋದು ಸರ್? ಇದು 15x12 ಬರುತ್ತೆ. 15x12. ಓಕೆ, ಸೊ ಇದು 15x12 ಬರುತ್ತೆ. ಇಲ್ಲಿ ಕೂಡ ವಾರ್ಡ್ರೋಬ್ಸ್ ಒಂದೊಂದು ರೂಮಲ್ಲೂ ಒಂದೊಂದು ಥರ ಡಿಸೈನ್ ಮಾಡಿಸಿದ್ದೀರಾ ಆ್ಯಕ್ಚುಲಿ. ಹೌದು, ನೋಡ್ತಿರ್ಬೋದು. ಇದು ಕೂಡ ಆ್ಯಕ್ಚುಲಿ ಫುಲ್ಲಾಗಿ ಬರುತ್ತಲ್ಲ ಇದು ವಾರ್ಡ್ರೋಬ್ಸು? ಇಲ್ಲಿ ಫುಲ್ ವಾರ್ಡ್ರೋಬ್ಸ್ ಬರುತ್ತೆ. ಓಕೆ, ಇದು ಎಲ್ಲ ನೋಡಿದ್ರೆ ಮ್ಯಾಟ್ ಫಿನಿಶ್ ವಾರ್ಡ್ರೋಬ್ಸು, ಅಂದರೆ ಲ್ಯಾಮಿನೇಟ್ಸ್ ಯೂಸ್ ಮಾಡೋದು. ಓಕೆ ಓಕೆ, ಸೊ ಇಲ್ಲೇ ವಿತ್ ಇದು ವಾಶ್ರೂಮ್ ಬರುತ್ತೇನಾ? ಸೇಮ್. ಸೊ ಇಲ್ಲಿ ಕೂಡ ಸೇಮ್ ಟೈಪ್ ವಾಶ್ರೂಮ್ ಪ್ರೊವೈಡ್ ಮಾಡಿದ್ದೀರಾ ಕೆಳಗಡೆ ಇದ್ದಂಗೆ. ಓಕೆ, ಸೊ ನೆಕ್ಸ್ಟು ಇನ್ನೊಂದು ಯಾವುದೋ ಸ್ಟಡಿ ರೂಮ್ ಇದೆ ಅಂತ ಹೇಳಿದ್ರೆ ಸೊ ಎಲ್ಲಿ ಬರುತ್ತದು? ಇಲ್ಲಿ ಒಂದು ಸ್ಟಡಿ ರೂಮ್ ಇದೆ. ಸೊ 2 ರೂಮ್ ಮೇಲ್ಗಡೆ ಒಂದು ಸ್ಟಡಿ ರೂಮ್ ಇದೆ. ಓಕೆ, ಸೊ ನಮ್ಗೀಗ ಆಫೀಸ್ ವರ್ಕ್ ಮಾಡೋದಕ್ಕೆಲ್ಲ ಸ್ಟಡಿ ರೂಮ್ ಮಾಡಿಕೊಟ್ಟಿದ್ದಾರೆ. ಇಲ್ಲೂ ಸ್ಟಡಿ ರೂಮ್ ನೋಡ್ಬೋದು ನೀವು, ಮೇಲ್ಗಡೆನೂ ಫುಲ್ ಮಾಡಿಸಿದ್ದಾರೆ, ಪಿ ಒ ಪಿ ಮಾಡಿಸಿದ್ದಾರೆ. ಸೊ ಇಲ್ಲೂ ಫುಲ್ ಬುಕ್ಸ್ ಇಡೋಕ್ಕೆ ಸ್ಟೋರೇಜು, ಮತ್ತು ಇಲ್ಲಿ ಕಂಪ್ಯೂಟ್ರು ಇಡೋಕ್ಕೆ ಆರಾಮಾಗಿ ಇಬ್ಬರು ಕುತ್ಕೊಂಡು ಕೆಲಸ ಮಾಡ್ಬೋದು. ಓ, ಇಲ್ಲೇ ವಿತ್ ವೆಂಟಿಲೇಷನ್ ಕೂಡ ಪಕ್ಕದಲ್ಲೇ ಇದೆ. ಹೌದು. ಓಕೆ, ಪ್ಲಸ್ ಇಲ್ಲೂ ವಾರ್ಡ್ರೋಬ್ಸ್ ಮಾಡಿಕೊಟ್ಟಿದ್ದಾರೆ. ಸೂಪರ್. ಸೊ ಸ್ಟಡಿ ರೂಮಿಂದ ಆಚೆ ಬಂದರೆ ಇಲ್ಲಿ ಬಾಲ್ಕನಿ ಬರುತ್ತೆ. ಬಾಲ್ಕನಿ. ಸೊ ಇಲ್ಲ ಆ್ಯಕ್ಚುಲಿ ಬಂದ್ಬಿಟ್ಟು ತುಂಬಾ ಒಂದು ಮರ ಕೂಡ ಪಕ್ಕದಲ್ಲೇ ಇದೆ, ನೀಟಾಗಿದೆ ಬಾಲ್ಕನಿ. ಒಂಥರ ಈಚೆಯಿಂದ ನೋಡಿದ್ರೆ ಕೂಡ ಲುಕ್ಕಾಗಿ ಕಾಣಿಸುತ್ತೆ. ಇಲ್ಲಿ ಟೈಲ್ಸು ಒಂಥರ ಡಿಫ್ರೆಂಟ್ ಆಗಿದೆ ಸರ್. ಹೌದು, ಇಲ್ಲಿ ಅದೇ ನಮ್ಗೆ ಈ ಥರ ಫಿನಿಶ್ ಬೇಕು ಅಂತ ಇದು ನೋಡೋಕೆ ಚೆನ್ನಾಗಿದೆ. ಹೌದು, ಚೆನ್ನಾಗಿದೆ. ಮತ್ತು ಆ ಕಡೆ ಕೂಡ ಸ್ವಲ್ಪ ಗ್ಯಾಪ್ ಇದೆ. ಇದೆಲ್ಲ ಯಾವುದು ಬರುತ್ತೆ ಸರ್? ಇದೆಲ್ಲ ಮಂಗಳೂರು ಅಂತ ಬರುತ್ತೆ. ಪಾರ್ಕಿಂಗಲ್ಲಿ ಏನು ಯೂಸ್ ಮಾಡಿದೀವಿ ಸೇಮ್ ಡಬಲ್ ಟೈಲ್ಸ್ ಬರುತ್ತೆ. ಓಕೆ, ಡೈಮೆನ್ಷನ್ ಎಷ್ಟು ಬರ್ಬೋದು ಸರ್ ಇದು? ಇದು ಒಂದು 15x12 ಬರುತ್ತೆ ಸರ್. 15x12 ಬರುತ್ತೆ. ಓಕೆ, ಮತ್ತು ಇಲ್ಲೂ ರೇಲಿಂಗ್ಸ್ ಬಂದಿದೆ ಸೇಮ್ SS ರೇಲಿಂಗ್ಸ್ 304 ಸ್ಟೀಲು ಜಿಂದಾಲ್ದು. ಮತ್ತು ಗ್ಲಾಸ್ ಹಾಕ್ಸಿದೆ, ಟಫ್ ಅಂಡ್ ಗ್ಲಾಸ್ 12mm ಟಫ್ ಅಂಡ್ ಗ್ಲಾಸ್ ಕೊಟ್ಟಿದ್ದಾರೆ. ಓಕೆ, ಸೂಪರ್. ಸೊ ಇವಾಗ ಟೋಟಲ್ G+1 ಬರುತ್ತಲ್ಲ ಇದು? G+1 ಮೇಲ್ಗಡೆ ಒಂದು ಹೆಡ್ ರೂಮ್ ಅಷ್ಟೇ. ಓಕೆ ಸರ್. ಮತ್ತು ಒಂದು ಟ್ಯಾಂಕ್ ರೂಮ್ಗಲ್ಲಿ ಸ್ವಲ್ಪ ನಾವು ಇದು ಮಾಡಿಸ್ಕೊಂಡಿದ್ದೀರಾ? ಅಲ್ಲೂ ವಾಷಿಂಗ್ ಮಿಷಿನ್ ಇಡೋಕ್ಕೆ ಎಲ್ಲ ಜಾಗ ಮಾಡಿಸಿದ್ದೀವಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಡೀಟೇಲ್ಸ್ ಕೊಟ್ಟಿದ್ದು. ಥ್ಯಾಂಕ್ ಯು. ಓಕೆ, ಸೊ ನಮ್ಮ ಮುಂದೆ ನೋಡ್ತಿರ್ಬೋದು ಇವಾಗ ಮನೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, ಅವರ ಮಗ ಆ್ಯಕ್ಚುಲಿ ಇವ್ರ ಮಗನೇ ಆ್ಯಕ್ಚುಲಿ. ಸೊ ಇವರ ಅಪ್ಪ ಅಮ್ಮ. ಸರ್ ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್ ಇವಾಗ ಏನಂದರೆ ಮನೆ ಬಗ್ಗೆ ಎಲ್ಲ ನಿಮ್ಮ ಮಗ ಒಂದು ಎಕ್ಸ್ಪ್ಲೈನ್ ಮಾಡಿದ್ರು ಕ್ಲೀನಾಗಿ ಎಲ್ಲನೂ. ಸೊ ನಿಮಗೆ ಮನೆ ಕಟ್ಟಬೇಕಂತ ಒಂದು ಕನಸಿರುತ್ತೆ ಆ್ಯಕ್ಚುಲಿ. ಸೊ ನಿಮ್ಮ ಪ್ರಕಾರ, ನಿಮ್ಮ ಡ್ರೀಮ್ ಪ್ರಕಾರ ಈ ಮನೆ ಕಟ್ಕೊಟ್ಟಿಯಾರಾ ಅಂತ? ಇಲ್ಲ, ನನ್ನ ಡ್ರೀಮ್ ಪ್ರಕಾರ ಕಟ್ಕೊಟ್ಟಿದ್ದಾರೆ. ನಾವು ಅದೆಲ್ಲ ಏನು ಹೇಳಿದ್ವಿ ಅದೆಲ್ಲ ಮಾಡಿಕೊಟ್ಟಿದ್ದಾರೆ. ಸೊ ವಾಸುಕಿ ವೆಂಚರ್ಸ್ ಕಡೆಯಿಂದ ನಿಮಗೆ ಅವ್ರ ಕಡೆಯಿಂದ ಯಾವ ಥರ ಸಪೋರ್ಟ್ ಸಿಕ್ತೋ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಹೇಳಿ ಸರ್.
ಅಲ್ಲ ನಮ್ಗೆ ಕೆಲವೊಂದು ಸರಿ ಪ್ಲಾನ್ಗಳು ಚೇಂಜ್ ಮಾಡಿದಾಗಲೂ ಅದೆಲ್ಲ ಮಾಡಿಕೊಟ್ಟಿದ್ದಾರೆ, ಆ ಥರ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ನಮಗೆ. ಸೂಪರ್ ಸರ್. ಇವಾಗ ಏನಂದರೆ ಮನೆ ಕಟ್ಟಬೇಕಾದ್ರೆ ಒಂದು ಸಪೋಸ್ ಒಂದು ಪೂಜಾ ಯೂನಿಟ್ ಆಗಲಿ ಅಥವಾ ಒಂದು ಹಾಲ್ ತೊಗೊಬೇಕಂದ್ರೂ ಡಿಸೈನ್ಸ್ಗಳು ಚೇಂಜ್ ಆಗ್ತಾನೆ ಇರುತ್ತೆ. ಸೊ ನೀವು ಹೇಳೋ ಡಿಸೈನ್ಸ್ ಚೇಂಜ್ ಮಾಡ್ತಾ ಮಾಡ್ತಾ ಅವ್ರು ಕೂಡ ಅದ್ರ ಪ್ರಕಾರ ಮಾಡಿದ್ರೆ ಅವ್ರು ಕೂಡ ಏನಾದ್ರು ಸಜೆಸ್ಟ್ ಮಾಡಿದ್ರೆ ನಿಮಗೆ? ಇಲ್ಲ, ಸಜೆಷನ್ ಮಾಡ್ತಾಯಿದ್ರು, ನಾವು ಮಾಡ್ಕೊಂಡಿದ್ವಿ. ಕೆಲವೊಂದು ಚೇಂಜಸ್ ಎಲ್ಲ ನಾವು ಮಾಡ್ಕೊಂಡಿದ್ದೀವಿ. ಆಮೇಲೆ ನಾವು ಹೇಳ್ದಂಗೆ ಅವರು ಮಾಡಿಕೊಟ್ಟಿದ್ದಾರೆ. ಅದೇನಿಲ್ಲ. ಸೂಪರ್ ಸರ್. ನಿಮಗೆ ಲೈಕ್ ಇವಾಗ ರೇಟಿಂಗ್ಸ್ ಕೊಡೋದಾದ್ರೆ ನೀವು ಯಾವ ಥರ ರೇಟಿಂಗ್ ಕೊಡ್ತೀರಾ? ಬೇರೆಯವ್ರು ಸಜೆಸ್ಟ್ ಮಾಡ್ತೀರಾ? ಅದ್ರ ಬಗ್ಗೆ ನಾವು ಟಾಪ್ ರೇಟಿಂಗೇ ಕೊಡ್ತೀವಿ ಸರ್, ಏನು ಪ್ರಾಬ್ಲಮ್. ಬೇರೆಯವ್ರಿಗೆಲ್ಲ ಸಜೆಸ್ಟ್ ಮಾಡ್ಬೋದು. ಓಕೆ. ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ. ಸೊ ಇವಾಗ ಕೂಡ ಪ್ಲ್ಯಾನ್ ಬಗ್ಗೆ ಎಲ್ಲ ನೀಟಾಗಿ ಅವ್ರ ಮಗ ಕೂಡ ಎಕ್ಸ್ಪ್ಲೈನ್ ಮಾಡಿದ್ರು, ಓನರ್ ಎಕ್ಸ್ಪ್ಲೈನ್ ಮಾಡಿದರು. ಸೊ ನಮ್ಮ ಮುಂದೆ ಲಿಖಿತಾ ಅಂತ ಇದ್ದಾರೆ. ಇವರು ಆ್ಯಕ್ಚುಲಿ ಬಂದುಬಿಟ್ಟು ಆರ್ಕಿಟೆಕ್ಟು, ವಾಸುಕಿ ವೆಂಚರ್ಸ್ ಕಡೆಯಿಂದ. ಸೊ ನಮಸ್ತೆ ಮೇಡಮ್. ನಮಸ್ತೆ. ಸೊ ಇವಾಗ ನಿಮ್ಮ ಆಫೀಸ್ ಲೊಕೇಶನ್ ಎಲ್ಲಿ ಬರುತ್ತೆ? ನಮ್ಮ ಆಫೀಸು ಅಮ್ಮ ಸ್ಕೂಲ್ ಆಶ್ರಮ ಹತ್ರ ಮಸ್ತಿ ರೋಡಲ್ಲಿ ಇರೋದು. ಓಕೆ. ಸೊ ಆಫೀಸ್ ಟೈಮಿಂಗ್ಸು ಎಷ್ಟಿಂದ ಎಷ್ಟು ತನಕ ಇರುತ್ತೆ? 9:30 to 6:30. ಸೊ ಆ ಟೈಮಲ್ಲಿ ನಾವು ವಿಸಿಟ್ ಮಾಡ್ಕೊಬೋದು. ಓಕೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.